ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಬ್ಬೈಲೆಂಬ ಕುಗ್ರಾಮದಲ್ಲಿ ಹುಟ್ಟಿದಂಥ ದಿವ್ಯಾ ಚಂದ್ರಶೇಖರ್ ನಾಯ್ಕ್ ಇವತ್ತು ಹಳ್ಳಿಯಲ್ಲಿ ಹುಟ್ಟಿದಂಥವರು ಏನು ಸಾಧನೆ ಮಾಡಬಹುದು, ಬರೀ ಪಟ್ಟಣದಲ್ಲಿದ್ದಂಥವ್ರು ಮಾತ್ರ ಸಾಧನೆ ಮಾಡಲು ಸಾಧ್ಯ. ಹಾಗೂ ಕೆಲವೊಂದು ಸಲಕರಣೆಗಳು, ಈ ಕ್ರೀಡೆಯಲ್ಲಿ ಸಲಕರಣೆಗಳು ವ್ಯವಸ್ಥೆಗಳಿದ್ದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಅನ್ನುವಂಥ ಮನೋಭಾವನೆ ಇಟ್ಕೊಂಡವರಿಗೆ ನಮ್ಮ ದಿವ್ಯಾ ಚಂದ್ರಶೇಖರ್ ನಾಯ್ಕ್ ಮಾದರಿ. ಇವತ್ತು ಈ ಒಂದು ಗುಡ್ಡಗಾಡಿನ ಒಂದು ಹಳ್ಳಿಯ ಮನೆಯಲ್ಲಿ ಹುಟ್ಟಿದಂಥ ಪರಿಸರದಲ್ಲಿ ಹುಟ್ಟಿದಂಥ ದಿವ್ಯಾ ಚಂದ್ರಶೇಖರ್ ನಾಯ್ಕ್ ಅವರು ಇವತ್ತು ರಾಜ್ಯ ಮಟ್ಟ ದಾಟಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಸಿಲೆಕ್ಟ್ ಆಗಿದ್ದಾರೆ ಅಂತಂದರೆ ಅವರಲ್ಲಿರುವ ಆ ಒಂದು ಇಚ್ಛಾಶಕ್ತಿಯೇ ಕಾರಣ. ತಾನು ಗುರಿಯನ್ನು ತಲುಪಬೇಕು, ತಾನು ಗುರಿಯನ್ನು ಪೋಲ್ ವಾಲ್ಟಲ್ಲಿ ರೀಚ್ ಆಗಬೇಕು ಹೇಳುವ ಮನಸ್ಥಿತಿ ಇತ್ತು ಅವರಲ್ಲಿ. ನಾನು ಅವರೊಂದು ವಿಡಿಯೋವನ್ನು ನೋಡಿದೆ, ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ರು. ತನ್ನ ಮನೆಯ ಈ ಪರಿಸರದಲ್ಲಿ ಆ ಒಂದು ಪೋಲ್ ವಾಲ್ಟ್ ಕಂಬಗಳನ್ನು ಮಾಡುವ ಮುಖಾಂತರ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಅಂದರೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರ ಸಾಧನೆಯ ಗುರಿ ನಾನು ಎಷ್ಟೊಂದು ಅಚಲವಾಗಿತ್ತು ಅನ್ನೋದಕ್ಕೆ ನಿಜವಾಗಲೂ ದಿವ್ಯಾ ಬಹಳ ಒಂದು ನಮ್ಮ ದೇಶಕ್ಕೆ ಒಂದು ಮಾದರಿ. ವಿಶೇಷವಾಗಿ ಅವರ ಹೆತ್ತ ತಂದೆ ತಾಯಿಗಳ ಒಂದು ಪರಿಶ್ರಮ ಹಾಗೂ ಅವರ ಒಂದು ಮಾರ್ಗದರ್ಶನ. ಇವತ್ತು ಎಷ್ಟೋ ಜನ ಅದು ನಿನ್ನ ಹತ್ರ ಅಂತ ಸಾಧ್ಯ ಹೇಳುವಂಥ ತಂದೆ ತಾಯಿಗಳಿದ್ದಾರೆ. ಅದೆಲ್ಲ ನಿನ್ನ ಹತ್ರ ಸಾಧ್ಯ ಇಲ್ಲ, ನೀ ಅಷ್ಟಕ್ಕೆ ಬಿಟ್ಬಿಡು, ಅದೆಲ್ಲ ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ತಂದೆ ತಾಯಿಗಳೇ ಜಾಸ್ತಿ ಇರುವಾಗ ಇಂಥ ತಂದೆ ತಾಯಿಗಳು ನಿಜವಾಗ್ಲೂ ದಿವ್ಯಾ ಪುಣ್ಯ ಮಾಡಿದ್ದಾಳೆ. ಅಂಥ ಒಂದು ದಿವ್ಯಾ ಇವತ್ತು ನಮ್ಮ ಕುಮಟಾದ ಹೆಮ್ಮೆಯ ಪುತ್ರಿ ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಹಾಗೆ ಇನ್ನೊಂದು, ನಾನೊಬ್ಬ ಕನ್ನಡ ಹೋರಾಟಗಾರನಾಗಿ ಕನ್ನಡ ಶಾಲೆಯಲ್ಲಿ ಓದಿ ಈ ಎತ್ತರಕ್ಕೆ ಬೆಳೆದಿರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅಂತೇಳಿ ಆ ಗುರುಗಳಿಗೂ ಸಹ ಅವರಿವತ್ತು ಭಾಳ ಒಂದು ವಿದ್ಯೆಗೆ ಅದ್ರ ಹಿಂದೆ ಗುರುಗಳು ಇರಬೇಕು. ವಿಶೇಷವಾಗಿ ಅದಕ್ಕೆ ಹಿಂದೆ ಮಾರ್ಗದರ್ಶಕರಾಗಿ ಇಲ್ಲಿಯ ಕನ್ನಡ ಶಾಲೆಯ ಗುರುಗಳು ಇದ್ದಾರೆ ಅನ್ನೋದಕ್ಕೆ ಹೆಮ್ಮೆ. ಹಾಗೂ ಇಲ್ಲಿಯ ವಿಶೇಷವಾಗಿ ಊರ ನಾಗರಿಕರು ಇವತ್ತೆಲ್ಲ ನಮ್ಮ ಮಹೇಂದ್ರ ನಾಯ್ಕ್ ಅವರ ಒಂದು ಸಂಘಟನೆಯಿಂದ ಎಲ್ಲರನ್ನೂ ಕರೆದು ನಮಗೆಲ್ಲ ಇಂಥ ಒಂದು ಭಾಗ್ಯವನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಊರ ನಾಗರಿಕರಿಗೆ ಹಾಗೂ ನಮ್ಮ ಮಾನವ ಹಕ್ಕು ಸಂಘಟನೆಯವರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ.